ಈ ದಿನ ನಾನು ಈ ಚಳಿಗಾಲಕ್ಕೆ ನಮ್ಮ ದೇಹಕ್ಕೆ ಹೊಂದಾಣಿಕೆಯಾಗುವಂಥ ಒಂದು ರುಚಿಕರವಾದಂಥ ರಸಮ್ ಇಲ್ಲ ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೇನೆ. ರಸಮ್ ಅಂದ ತಕ್ಷಣ ನಮಗೆ ಹೆಚ್ಚಾಗಿ ನೆನಪಾಗೋದು ಟೊಮೆಟೊ ರಸಮ್, ಆದರೆ ನಾನು ಈ ದಿನ ನೆಲ್ಲಿಕಾಯಿಯ ರಸಮನ್ನು ಮಾಡ್ತಾ ಇದ್ದೇನೆ. ಚಳಿಗಾಲಕ್ಕಂತೂ ತುಂಬಾ ಒಳ್ಳೆಯದು ಇದು ದೇಹಕ್ಕೆ. ಮತ್ತು ಈಗ ನೆಲ್ಲಿಕಾಯಿ ಸೀಸನ್ ನಡೀತಾ ಇರೋದ್ರಿಂದ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡ್ಬೋದು. ತಿನ್ನೋದಕ್ಕೂ ರುಚಿ, ಹಾಗೆ ಮಾಡೋದಕ್ಕೂ ಕೂಡ ಅಷ್ಟೇ ಸುಲಭ. ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ 1 ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ ಬೀಜ, ಒಂದು 4 ಬೆಳ್ಳುಳ್ಳಿ ಎಸಳು, ಖಾರಕ್ಕೆ ಇಲ್ಲಿ ನಾನು 4 ಹಸಿ ಮೆಣಸನ್ನು ಬಳಸಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ನೆಲ್ಲಿಕಾಯಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಹುಳಿಗಾಗಿ ನಾನು ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ. ಚೂರೇ ಚೂರು ನೀರನ್ನು ಹಾಕಿ ಈ ರೀತಿ ತರಿಯಾಗಿ ರುಬ್ಕೊಳ್ಬೇಕು. ನಿಮಗೆ ಹುಣಸೆ ಹಣ್ಣು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಂತರ ಒಗ್ಗರಣೆಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ 2 ಚಮಚ ಆಗುವಷ್ಟು ತುಪ್ಪ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆ, ಜಜ್ಜಿರುವಂಥ 4 ಬೆಳ್ಳುಳ್ಳಿ ಎಸಳು ಇವೆಲ್ಲವನ್ನು ತುಪ್ಪದೊಳಗಡೆ ಚೆನ್ನಾಗಿ ಹುರ್ಕೊಳ್ಬೇಕು. ಹಾಗೆ ಒಂದು 1/4 ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಇದನ್ನು ಕೂಡ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಇಲ್ಲಿ ಖಾರಕ್ಕೆ ಪುನಃ ನಾನೊಂದು 2 ಕೆಂಪು ಮೆಣಸನ್ನು ಹಾಕಿದ್ದೇನೆ. ಹಾಗೆ ಇದಕ್ಕೆ ಒಂದು 1/4 ಕಪ್ ಆಗುವಷ್ಟು ಅಂದರೆ 2 ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ. ಇದನ್ನು ಕೂಡ ಅದೇ ರೀತಿಯಲ್ಲಿ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಬೇಕು. ಹಾಗೆ ಇಲ್ಲಿ ಮುಂಚೆನೇ ನಾವು ರುಬ್ಬಿ ಇಟ್ಟಿರುವಂಥ ನೆಲ್ಲಿಕಾಯಿ ಪೇಸ್ಟನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ಮೀಡಿಯಮ್ ಉರಿಯಲ್ಲಿ ಒಂದು 3ರಿಂದ 4 ನಿಮಿಷಗಳ ಕಾಲ ಹುರ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಎಲ್ಲವನ್ನು ಹಸಿಯಾಗಿ ಹಾಕಿರೋದ್ರಿಂದ ಇದು ಹಸಿ ವಾಸನೆ ಹೋಗಬೇಕು. ನೋಡಿ, ಈ ರೀತಿಯಲ್ಲಿ ನೀರನ್ನು ಹಾಕಿ ಹುರಿಬೇಕು. ಹಾಗೆ ಇದಕ್ಕೆ ಒಂದು 1/4 ಚಮಚ ಅರಿಶಿನ, 1 ಚಮಚ ಉಪ್ಪನ್ನು ನೋಡಿ ಹಾಕಿ ಇದಕ್ಕೆ ಮತ್ತೆ ಉಪ್ಪು ಬೇಕಾಗತ್ತೆ. ಇಲ್ಲಿ ಇದಕ್ಕೆ ಮುಂಚೆನೇ ಬೇಯಿಸಿ ಇಟ್ಟಿರುವಂಥ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ, ಹಾಗೆ 2 ಕಪ್ ಆಗುವಷ್ಟು ನೀರು ಇಷ್ಟು ಬೇಕಾಗತ್ತೆ. ಇದಕ್ಕೆ 2ರಿಂದ 3 ಕಪ್ ಆಗುವಷ್ಟು ನೀರು. ಅಂದರೆ ರಸಮ್ನ ಹದವನ್ನು ನೋಡಿ ನೀವು ನೀರಿನ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. 2 ಕಡ್ಡಿ ಕರಿಬೇವು, ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು. ರಸಮ್ಗೆಲ್ಲ ಸ್ವಲ್ಪ ತೆಳುವಾಗಿದ್ದರೆ ಎಲ್ಲರಿಗೂ ಹೆಚ್ಚು ಇಷ್ಟ ಆಗುತ್ತೆ. ಹಾಗಾಗಿ ನೀರು ಬೇಕಾಗತ್ತೆ ಇದಕ್ಕೆ. ನೋಡಿ, ಸ್ವಲ್ಪ ನೆಲ್ಲಿಕಾಯಿದ್ರಿಂದ ಸ್ವಲ್ಪ ಒಗರಾಗಿ ಅನ್ನಿಸ್ತು ನನಗೆ. ಹಾಗಾಗಿ 1 ಚಮಚ ಆಗುವಷ್ಟು ಕೊನೆಯಲ್ಲಿ ನಾನು ಬೆಲ್ಲವನ್ನು ಹಾಕಿದ್ದೇನೆ. ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಬೆಲ್ಲ ಹಾಕಿದರೆ ರುಚಿ ಬ್ಯಾಲೆನ್ಸ್ ಆಗುತ್ತೆ. ಬೆಲ್ಲ ಹಾಕಿದ ಮೇಲೆ ಪುನಃ ಮತ್ತೆ ಒಂದು 5 ನಿಮಿಷಗಳ ಕಾಲ ನಾನು ಮೀಡಿಯಮ್ ಉರಿಯಲ್ಲಿ ಕುದಿಸಿದ್ದೇನೆ. ನೋಡಿ, ರುಚಿಕರವಾದಂತಹ ರಸಮ್, ನೆಲ್ಲಿಕಾಯಿ ರಸಮ್ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದೊಟ್ಟಿಗಂತೂ ಮೇಲುಗಡೆಯಿಂದ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ಖಂಡಿತ ನೀವು ಟ್ರೈ ಮಾಡಲೇಬೇಕಾದಂಥ ರೆಸಿಪಿ. ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ. ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ. ಧನ್ಯವಾದಗಳು.